ಇಲ್ಲ ಊಟಿಗೆ ಹೋಯ್ತಿದೀವೋ ಇಲ್ಲ ಸೋಮರಪೇಟೆಗೆ ಹೋಯ್ತಿದೀವೋ ಅಂತ ನನಗಂತೂ ಗೊತ್ತೇ ಆಗ್ತಿತ್ತಿಲ್ಲ. ಬೆಳಿಗ್ಗೆ 8 ಗಂಟೆಗೆ ರಾಮಪುರ ಬಂದ ಕೆಲ್ಸಕ್ಕೆ ಹೋಗೋಣಂತ ಅದೇ ಟೈಮ್ಗೆ ನಮ್ಮ ಹುಡುಗ ಅಡ್ಡೆ ಹಾಕಬಿಟ್ಟು ನನ್ನ ಮಚ್ಚಿ ನಮ್ದು ಸೋಮರಪೇಟೆ ಅಂಗಡಿ ಐತೆ ಬಾಮಚ್ಚಿ ಓಟ್ ಬರೋಣ ಅಂಗಡಿ ಹತ್ರ ಅಂತಂದೆ. ಈ ಲೊಕೇಶನ್ ನೋಡ್ಬಿಟ್ಟು ನನಗಂತೂ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತು. ಇಲ್ಲ ಊಟಿಗೆ ಹೋಯ್ತಿದೀವೋ ಇಲ್ಲ ಸೋಮರಪೇಟೆಗೆ ಹೋಯ್ತಿದೀವೋ ಅಂತ ನನಗಂತೂ ಗೊತ್ತೇ ಆಗ್ತಿತ್ತಿಲ್ಲ. ಕರೆಕ್ಟಾಗಿ 10 ಗಂಟೆಗೆ ಅವ್ರ ಅಂಗಡಿಗೆ ನಾವು ರೀಚ್ ಆಗಿದ ತಕ್ಷಣ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಕೆಲಸ ಹೇಗೆ ನಡೀತಿದೆ ಅಂತ ನೋಡೋಕ್ಕಂತೋದು. ಆ ಕೆಲಸನ ನೀವೇ ನೋಡಿ. ಈಗ ನಮಗೆಲ್ಲ ಗೊತ್ತಾಗೋಯ್ತು. ನಾನು ಕಾರಿನ ಕೆಳಗೆ ಇಳಿದಿದ ತಕ್ಷಣ ಅಲ್ಲಿ ಜಾಗ ಎಲ್ಲ ನೋಡ್ಬಿಟ್ಟು ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತ ನಾನು ನೋಡ್ತಿದ್ರೆ ಅವನ ತಮ್ಮ ಸೊಂಟ ಮೇಲೆ ಕೈ ಹಾಕೊಂಡು ನಿಂತಾನೆ, ಇವನು ಈ ಕಡೆ ಸೊಂಟದ ಮೇಲೆ ಕೈ ಹಾಕೊಂಡು ನಿಂತಾನೆ. ಏನು ಅಣ್ತಂದಿರು ಇವರು ಆಪೋಸಿಟ್ ಕೈ ಸೊಂಟ ಮೇಲೆ ಕೈ ಹಾಕೊಂಡು ನಿಂತ್ಬಿಟ್ಟವ್ರೆ. ನನಗೇನು ಫುಲ್ ಕನ್ಫ್ಯೂಸ್ ಆಗ್ಬಿಡ್ತು. ಇವ್ರೇನು ಗುರು ಅವ್ರು ಕೆಲಸ ಮಾಡೋದು ಸೊಂಟದ ಮೇಲೆ ಕೈ ಹಾಕೊಂಡು ನಿಂತಾರಲ್ಲ, ಇಬ್ರು ನೋಡ್ತಾರಲ್ಲ, ಇಲ್ಲ ಇವ್ ಕೆಲಸ ಮಾಡ್ತಾರೋ ಇಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅನ್ನೋದು ನೋಡ್ತಾರೋ ಅಂತ ನನಗೆ ಫುಲ್ ಕನ್ಫ್ಯೂಸು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ವೈಬ್ರೇಟರ್ ಮಿಷಿನ್ ಆನ್ ಮಾಡ್ಬಿಡ್ಬ ಅಂತ ಹೇಳಿದ್ರೆ ಅವನೊಬ್ಬಟ್ಟು ನೀರು ಮಿಷಿನ್ ಆನ್ ಮಾಡ್ಬಿಟ್ಟು ಬಂದಾನೆ. ಅಲ್ಲಿ ನೋಡ್ರೆ ನೀರೆಲ್ಲ ತುಂಬಿಕೊಂಡು ರೋಡೆಲ್ಲ ಅರ್ಧೋಯ್ತೈತೆ. ಅಂತ ಇಂತೋತಾಗಿ ಇನ್ನೇನಪ್ಪ ಮಾಡೋದಂತ ಮಿಷಿನಲ್ಲಿ ಆಫ್ ಮಾಡ್ಬಿಟ್ಟು ನೀರೆಲ್ಲ ಆಫ್ ಮಾಡ್ಬಿಟ್ಟು ಸುಮ್ಮನೆ ಸಿಸ್ಸ ನಿಂತ್ಕೊಂಡು ಏನು ಅಣ್ತಂದ್ರೆ ಏನತ್ತಾಗಿ ಪರ್ದ ಆಡ್ತಾ ಕೂತವ್ರೆ. ನನಗೂ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಿಲ್ಲ. ಏನಪ್ಪ ಮಾಡೋದಂತ ಕೈ ಕಾಲೆಲ್ಲ ಗಡಿತಿತ್ತು. ಅದಕ್ಕೆ ಸುಮ್ಮನೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಅವ್ರು ನನ್ನ ಮಾತು ನೋಡ್ಬಿಡು ಅಣ್ಣ ವೀಡಿಯೋ ಮಾಡ್ಬೇಡ ಅಂತಿರು. ಇನ್ನೇನಪ್ಪ ಮಾಡೋಣ ಅಂದ್ಬಿಟ್ಟು ನನಗೂ ಕನ್ಫ್ಯೂಸ್ ಆಯ್ತಿತ್ತು. ಅಯ್ಯೋ ನಮ್ಮ ಹುಡುಗನ ರೆಡ್ಡ ವೀಡಿಯೋ ಮಾಡ್ಬೇಡ ಅಂತಂದ. ಇರಲಿ ಬಿಡು ಮಚ್ಚ, ನಮ್ಮದು ಒಂದಿರಲಿ ಅವ್ರದ್ದು ಒಂದಿರಲಿ, ಒಂದೆರಡು ದಿನ ನಡೆದೇ ಬಿಟ್ಟು ಅಂದ್ಬಿಟ್ಟು ಸುಮ್ಮನೆ ಸಿಸ್ತಾಗೊಂಡು ವೀಡಿಯೋ ಮಾಡಾತಿ ಅತ್ತಾಗಿ. ಯಾರು ಇವರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ